ಈ ಯೋಜನೆ ನಿರ್ಲಕ್ಷ್ಯಕ್ಕೊಳಗಾಗಿದೆ. ಇದಕ್ಕೆ ಅನುದಾನ ಕೊಟ್ಟು ಪೂರ್ಣಗೊಳಿಸಿ, ಇಲ್ಲವೇ ನಮ್ಮನ್ನ ಪ್ರತ್ಯೇಕ ರಾಜ್ಯವನ್ನ ಘೋಷಣೆ ಮಾಡ್ರಿ, ನಮ್ಮ ಪ್ರತ್ಯೇಕ ರಾಜ್ಯ ಕೊಡಿ ಎನ್ನುವಂತ ಮಾತು ಹೇಳಿದ್ದಾರೆ. ತಮ್ಮ ನಿಲುವೇನ್ ಸರ್ ಇದ್ರ ಬಗ್ಗೆ? ನೋಡಿ, ಯಾವಾಗ್ಲೂ ಏನಾಗ್ತದೆ, ನಿರಂತರ ಅನ್ಯಾಯ ಆದಾಗ ಜನರು ಅವ್ರ ಮನಸ್ಸಿನಲ್ಲಿ ಏನೋ ಒಂದು ಅಸಮಾಧಾನ ಸ್ಫೋಟ ಆದಾಗ ಸಹಜವಾಗಿನೇ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕು ಅನ್ನೋಂಥದ್ದು ಒಂದು ಬೇಡಿಕೆ ಬಂದೇ ಬರ್ತದೆ. ಮತ್ತದು ಕೂಗು ಬರಬಾರ್ದಂದ್ರ ಆಡಳಿತದಲ್ಲಿರುವಂತ ಪಕ್ಷ ಸರ್ಕಾರಗಳು ಅದನ್ನ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು. ಅಂದಾಗ ಮಾತ್ರ ಪರಿಹಾರ ಆಗ್ತದೆ. ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಅದಕ್ಕೆ ಜನಪ್ರತಿನಿಧಿಗಳು ಕಾರಣ ಅದಾರ. ಜನ ಕಾರಣ ಅಲ್ಲ. ಜನ ವಿಶ್ವಾಸದಿಂದ ಓಟ್ ಹಾಕ್ತಾರ. ಎದಕ್ ಹಾಕ್ತಾರ ಅವರು? ನಮ್ಮ ಮತಕ್ಷೇತ್ರ ಅಭಿವೃದ್ಧಿ ಆಗಲಿ, ಉತ್ತರ ಕರ್ನಾಟಕ ನೀರಾವರಿ ಆಗಲಿ ಅಂತ ಜನ ಓಟ್ ಹಾಕಿರ್ತಾರೆ. ನೀವು ಅದನ್ನ ಬಿಟ್ಟು ಬೇರೆ ಬೇರೆನೆ ನೀವು ಬರೇ ವರ್ಗಾವಣೆ ದಂಧೆ ಮಾಡ್ಕೊಂಡು ಬರೇ ಪರ್ಸೆಂಟೇಜ್ ತಿನ್ನೋದ್ರಾಗ ನೀವು ಹೋದ್ರಂದ್ರ ನಿಜವಾಗಿನೂ ಅನ್ಯಾಯ ಆಗಿದ್ದು ಜನಪ್ರತಿನಿಧಿಗಳಿಂದೆ ನಾನು ಕೇಳಿದ್ರೆ. ಯಾಕಂದ್ರೆ ಆ ಕಡೆ ಅವ್ರು ದಕ್ಷಿಣ ಭಾರತದವರು ಅಭಿವೃದ್ಧಿ ವಿಚಾರ ಬಂದ್ರೆ ಎಲ್ಲ ಒಂದಾಗ್ತಾರೆ, ಹೆಚ್ಚಿನ ಅನುದಾನ ಅವ್ರು ಒಯ್ತಾರೆ. ನಮ್ಮವ್ರು ಒಟ್ಟೆ ಏನು ಮಾತಾಡೋದಿಲ್ಲ ಸದನದಲ್ಲಿ, ಅದು ದೊಡ್ಡದ್ದು. ಆದ್ರೆ ಈಗ ಹಂಗಿಲ್ಲ. ಈ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ಸದನದಲ್ಲಿ ಮಾತಾಡಕ್ ಚಾಲು ಮಾಡ್ಯಾರ. ನ್ಯಾಯ ಕೊಡು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನೂ ಇದು ಸ್ವಲ್ಪ ಕಠೋರ ಆಗ್ಬೇಕು. ಅದಕ್ಕೆ ನಮ್ಮ ರೈತರು ಏನದಾರಲ್ಲ, ಆ ಎಲ್ಲ ಜನಪ್ರತಿನಿಧಿಗಳನ್ನ ತರಾಟೆಗೆ ತಗೊಂಡ್ರೆ ನಿಶ್ಚಿತವಾಗಿನೂ ಈ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಒಂದು ನೀರಾವರಿ ಆಗಲಿ, ಉತ್ತರ ಕನ್ನಡ ಅಭಿವೃದ್ಧಿಗೆ ಒಂದು ಹೊಸ ದಿಕ್ಕು ಕೊಡಬಹುದು ಅಂತ ನನಗೆ ಅನಿಸ್ತದೆ. ಮೇಲ್ದಂಡೆ ಯೋಜನೆಯಲ್ಲಿ ಈ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಅನ್ಯಾಯ ಆದಾಗ ಇವ್ರು ಯಾವಾಗಲೂ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಹೋರಾಟಗಳ ಪರಿಣಾಮವಾಗಿನೇ ಈ ಭಾಗದಲ್ಲಿ ನೀರಾವರಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಸಹ ಅವರ ಒಂದು ಬಹಳ ಪ್ರಮುಖ ಬೇಡಿಕೆ ಅಂದ್ರೆ 524.256 ಎತ್ತರ ಏನಿದೆ ಅದು ಆಗ್ಬೇಕು. ಇನ್ನೂ ನಮ್ಮ ವಿಜಯಪುರ, ಬಾಗಲಕೋಟೆ 7 ಜಿಲ್ಲೆಯಲ್ಲಿ ಸುಮಾರು 15 ಲಕ್ಷ ಎಕರೆ ನೀರಾವರಿ ಆಗ್ಬೇಕಂತ ಹೇಳಿ, ಮತ್ತು ಸರಿಯಾಗಿ ರೈತರಿಗೆ ಪರಿಹಾರ ಕೊಡಬೇಕು. ಏನು 22 ಹಳ್ಳಿಗಳು ಮುಳುಗಡೆ ಆಗ್ತಾವ, ಅವರಿಗೆ ಪುನರ್ವಸತಿ ಕಾರ್ಯಕ್ರಮ ಪ್ರಾರಂಭ ಮಾಡ್ಬೇಕು ಅನ್ನೋ ಬೇಡಿಕೆ ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ನಾಳೆ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ನಾನು ವಿಧಾನಸಭಾ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದೇನೆ. ಮೊದಲ ಅಧಿವೇಶನದ ಮೊದಲ ದಿನವೇ ಉತ್ತರ ಕರ್ನಾಟಕದ ನೀರಾವರಿಯ ಬಗ್ಗೆ, ಕೈಗಾರಿಕೆ ಬಗ್ಗೆ ಇವತ್ತು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಂತ ನಾನು ಕೇಳ್ಕೊಂಡಿದ್ದೇನೆ. ನಾಳೆ 9ನೇ ತಾರೀಕಿಗೆ ಸದನ ಪ್ರಾರಂಭ ಆದ ತಕ್ಷಣ ಮತ್ತೆ ನಾನು ಎದ್ದಿತ್ತು ಉತ್ತರ ಕರ್ನಾಟಕದ ನೀರಾವರಿ ಬಗ್ಗೆ ಮೊದಲ ಆದ್ಯತೆಯಲ್ಲಿ ಚರ್ಚೆ ಆಗ್ಬೇಕು. ಸಮಯ ಇರಲಿಲ್ಲ ಅಂದ್ರೆ ಇನ್ನೊಂದು ವಾರ ಅಧಿವೇಶನವನ್ನ ಎಕ್ಸ್ಟೆಂಡ್ ಮಾಡಿ ಅವಕಾಶ ಕೊಡ್ಬೇಕಂತ ನಾವು ವಿನಂತಿ ಮಾಡ್ತೀವಿ. ಮುಖ ನೋಡಿ ನಾವು ಸ್ವಲ್ಪ ಕೂಡ ಸಪ್ಪಾಗಿಲ್ಲ ಅಂತ ಒಂದು ಮಾತನ್ನು ಹೇಳಿದಿರ್ತಾವು. ಮತ್ತೇನ್ ಸಪ್ಪಗಾತ ಅನ್ಸುತ್ತೆ? ನೋಡ್ರಿ, ನಾ ಆಶಯನೆ ಮಾಡುದಿಲ್ಲ ಅಂದ್ರೆ ಮ್ಯಾಗ ನಾ ಯಾಕೆ ಅನ್ಸ್ಬೇಕಾಕ? ಮನುಷ್ಯಾಗ ಇವನು ನಾ ಮುಖ್ಯಮಂತ್ರಿ ಆಗ್ಬೇಕು, ನಾ ಅಧ್ಯಕ್ಷ ಆಗ್ಬೇಕು, ಸಿಕ್ಕಂಗ ರೊಕ್ಕ ಮಾಡ್ಕೋಬೇಕಂತ ಆಸೆ ಇದ್ರ ಸಪ್ಪಗ ಮುಖ, ಬ್ಯಾಟ್ಲ ಮುಖ ಇಲ್ಲ. ನಮ್ದೇನು ಇಲ್ಲ. ನಾವು ಸ್ಥಿತ ಪ್ರಜ್ಞೆ ಅದೀವಿ. ನಾವು ನೋಡ್ರಿ, ಅವ್ರು ನೋಡ್ರಿ, ನಾ ಸೈಲೆಂಟ್ ಇದೀನಿ. ಈಗ ನೀವು ಏನು ಪ್ರಶ್ನೆ ಪಕ್ಷದ ಬಗ್ಗೆ ಕೇಳಿದ್ರೆ ನೋ ಕಮೆಂಟ್ಸ್. ಇವತ್ತು ರಮೇಶ್ ಜಾರಕಿಹೊಳಿ ಅವರು ವಾಲೆಂಟ್ ಆಗ್ಯಾರ. ಯಾಕಪ್ಪ ಅಂದ್ರೆ ಅವ್ರಿಗೆ ಆ ಟನ್ನೆ ಆಗಿತ್ತು, ಅದು ವಾಲೆಂಟ್ ಆಗ್ಯಾರ. ಅದು ಮುಂದೆ ಏನಾಗ್ತದೆ ನನಗೇನ ಭವಿಷ್ಯ. ನೀವು ಮುಖ್ಯಮಂತ್ರಿ ನಾನು ಆಗ್ತೇನೆ ಯಾಕೆ ಆಗ್ಬಾರ್ದ್ರಿ? ಎಲ್ಲ ಮುಖ್ಯಮಂತ್ರಿ ಯಾಕೆ ಆಗ್ಬಾರ್ದು ಹೇಳ್ರಿ? ಏನು ಕೊರತೆ ಐತಿ? ಈಗ ಹೇಳಿದ್ರಿ ಪ್ರಾಮಾಣಿಕರು ಮಾಡ್ಬೇಕಂತ ಬಂದ್ರೆ ನನ್ನೇ ಫಸ್ಟ್ ಹೆಸರು ಬರ್ತದ. ಅದು ಆಗೋ ಸಾಧ್ಯತೆ. ಒಳ್ಳೆ ಮನುಷ್ಯನ್ ಮಾಡ್ಬೇಕಂತ ಬರ್ತೇನಾರೆ ಅನಿಸ್ತು, ದೇವ್ರಿಗೇನು ಆದೇಶ ಕೊಟ್ಟಂದ್ರೆ ನಾನೇ ಆಗ್ತೀನಿ. ಮಾಡ್ಲಿಲ್ಲ ಅಂದ್ರೆ ಬಾಳ ಏನ್ ಹಳಾಳೆ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ, ನಾನ್ ಪ್ರಾಣ ಕೊಡ್ತೀನಿ. ಮಾಡ್ಬೇಕು. ನಾವು 100ಕ್ಕೆ 100 ಬೆಂಬಲ ಕೊಡ್ತೀವಿ. ನೋಡ್ರಿ, ಸರ್ಕಾರಕ್ಕೆ ಹೆಂಗ್ ಬಿಸಿ ಮುಟ್ಟಿಸ್ಬೇಕು ಹಂಗ್ ಮಾಡ್ತೀವಿ. ರಾಜೀನಾಮೆ ಕೊಡ್ತೀವಿ, ನಾ ಆತ್ಮಹತ್ಯೆ ಮಾಡ್ಕೊತೀವಿ, ಎಲ್ಲ ಪರಿಹಾರ ಅಲ್ಲ. ಸದನದಾಗ ಚರ್ಚೆ ಮಾಡ್ತೀವಿ. ನೀವೇನ್ ಹೇಳಿರಪ್ಪ ಕಾಂಗ್ರೆಸ್ನವರು? 40,000 ಕೋಟಿ ರೂಪಾಯಿ ಕೊಡ್ತೇವೆ ಹೇಳಿರಲ್ಲ, ಎಷ್ಟು ಕೊಟ್ರಿ ಹೇಳ್ರಿ. ನಾವು ಏನೋ ಅದ್ರ ಕೇಳಾರ್ದೆ ಬರೀ ಪ್ರಾಣ ಕೊಟ್ರು ರಾಜೀನಾಮೆ ಕೊಟ್ರೆ ಏನ್ ಲಾಭ ಆಗ್ತದೆ?
ಮತ್ತೆ ಇಲ್ಲಿವರೆಗೆ ಎಷ್ಟು ಮಂದಿ ರಾಜೀನಾಮೆ ಕೊಟ್ಟಾರ ಜನರ ಸಲುವಾಗಿ. ನಾಯಕರು ಗೊಂದಲ ಸೃಷ್ಟಿ ಮಾಡಿದ್ದಾರೆ, ಅವ್ರ ಬಗ್ಗೆ ಹೇಳಿದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾ ಅದ್ರ ಬಗ್ಗೆ ಏನು ಕಮೆಂಟ್ ಮಾಡೋದಿಲ್ಲ. ಯಾರು ಏನ್ ಬೇಕಾದ ಹೇಳಲಕ್ಕ, ನಾ ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡುದಿಲ್ಲ. ನಾ ಕೇಂದ್ರದ ಹೈಕಮಾಂಡ್ ಭೇಟಿಯಾದಾಗ ಎಲ್ಲಾರು ನಾ ಮಾತಾಡಿದ್ದೀನಿ. ಹೊಳ್ಳಿ ಮಳ್ಳಿ ಅದನ್ನ ಮಾತಾಡಕ್ಕೆ ನಾ ತಯಾರಿಲ್ಲ. ಹೋಗಿ ಬಂದ್ರಿ, ಹೇಳಿದ್ರಿ ನಾನು ಪ್ರಾಮಾಣಿಕ ಅದೀನಿ ಅಂತ ಹೇಳಿ ನನ್ನನ್ನ ಕಿತ್ತೊಗಿಯಕ್ ಆಗ್ಲಿಲ್ಲ. ಹೌದು, ಯಾರು ಸರ್ ಕಿತ್ತೊಗಿಲಿಕ್ಕೆ? ಭ್ರಷ್ಟಾಚಾರ ಅವ್ರು ಹಗಣಿದ್ರು ನನ್ನ ಬಿಡ್ತಿದ್ರು. ಇವರೆಲ್ಲ ಕೂಡ ಏನು ನನ್ನ ಮ್ಯಾಗನು ರೇಡ್ ಹಾಕ್ಬೇಕಂತ ಮಾಡ್ಯಾರ, ನನ್ನ ಮ್ಯಾಗನು ಇಂಟೆಲಿಜೆನ್ಸ್ ಇಟ್ಟಾರ, ಎಲ್ಲಾನು ನೋಡಿ ಬಿಟ್ಟಾರ್ರಿ. ಏನೋ ಆಗಿಲ್ಲ, ಅದಕ್ಕೆ ಸುಮ್ ಕೂತಾರತ್ತೆ. ನಿಮ್ಮ ಪಕ್ಷದ ಗೌಡ್ರ ಬೆನ್ನಿಗೆ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದು. ಭಗವಂತನ ಶಕ್ತಿ ಇದೆ, ಜನರ ಶಕ್ತಿ ಇದೆ. ಕೋರ್ ಕಮಿಟಿ ಸಭೆ ನಡೀತಾ ಇದೆ. ಮಾಡ್ಲಿಲ್ಲ ಇಲ್ಲ, ನಾವು ಕೋರ್ ಕಮಿಟಿ ಮೆಂಬರ್ ಅಲ್ಲಲ್ರಿ. ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತ ಮತ್ತೊಬ್ಬ ಸಾಮಾನ್ಯ MLA ಅಟ್ಟೆ. ಸರ್, ಈಗ ಬೆಳಗಾವಿಯಲ್ಲಿನೇ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರಿ, ಬೃಹತ್ ಲಿಂಗಾಯತ ಸಮಾವೇಶ ಮಾಡ್ತಾರೆ. ಶಿವಮೊಗ್ಗದಲ್ಲಿ ನೋಡೋಣ ಕಾಲಕ್ಕ. ಈಗ ಪಂಚಮಸಾಲಿ ಮತ್ತು ಉಳಿದೆಲ್ಲ ಸಮುದಾಯಗಳಿಗೆ ಬೊಮ್ಮಾಯರ್ ಸರ್ಕಾರ ಇದ್ದಾಗ ನಮ್ಮ ಪ್ರಧಾನಮಂತ್ರಿಗಳ ಒಂದು ಸೂಚನೆ ಮೇಲೆ 2D ಅಂತ ಕೊಟ್ಟಿದ್ರು. ನಮ್ಗೆ 2D ಅಂದ್ರೇನು, ಬರೇ ಪಂಚಮಸಾಲಿಗಳಲ್ಲ, ಯಾರು ಲಿಂಗಾಯತರು 2Aದಾಗಿಲ್ಲಲ್ಲ ಅಂತ ಎಲ್ಲ ಸಮುದಾಯಗಳಿಗೆ 2D. ಮರಾಠ ಸಮಾಜ, ಜೈನ ಮತ್ತು ಕ್ರಿಶ್ಚಿಯನ್ ಇವ್ರಿಗೆಲ್ಲ ಕೂಡಿ 7% ಕೊಟ್ಟಾರೆ. ಅದನ್ನ ನಾವು ಕೊಡ್ರಿ. ಇಲ್ಲಕಂದ್ರ ಕಾಂಗ್ರೆಸ್ MLAಗಳು ಏನ್ ಹೇಳ್ತಾರ, ನಾವು ಏನ್ 2Aನೇ ಕೊಡಿಸ್ತೀವಿ ಅಂತಾರ. ಅದನ್ನಾರು ಕೊಡ್ರಿ, ಇದನ್ನಾರು ಕೊಡ್ರಿ, ಎಲ್ಲ ಸಮುದಾಯಕ್ಕೆ ನ್ಯಾಯ ಕೊಡ್ರಿ. ಅದಷ್ಟೇ ನಮ್ಮ ಬೇಡಿಕೆ ಇದೆ ಹೊರತು ನಮ್ದೇನೋ ಅದ್ರೊಳಗೆ ಏನು ಗೊಂದಲ ಇಲ್ಲ, ಏನೂ ಇಲ್ಲ. ನಾವು ಶಕ್ತಿ ಪ್ರದರ್ಶನ ಮಾಡ್ತೀವಿ. ನಮ್ಮ ಗುರುಗಳು ಈಗಾಗಲೇ ಘೋಷಣೆ ಮಾಡ್ಯಾರ. ಸರ್ಕಾರಕ್ಕೂ ಹೇಳ್ತೀನಿ, ನೀವೇನಾದ್ರೂ ಅದ್ರ ಬಗ್ಗೆ ಬಡಿಲಿಕ್ಕೆ ಅದನ್ನ ಇದು ಮಾಡ್ಲಿಕ್ಕೆ ಮಾಡಿದ್ರ ಅಂದ್ರೆ ಅದ್ರ ಕೆಟ್ಟ ಪರಿಣಾಮ ನೀವು ಎದುರಿಸ್ಬೇಕಾಗ್ತದೆ. ಅದಕ್ಕೆ ನಾ ಹೇಳ್ದಲ್ಲ, ಇವತ್ತು ನೀರಾವರಿ ಇಲಾಖೆ ಜಲಸಂಪನ್ಮೂಲ ಏನಿದೆ ಅದು ಉತ್ತರ ಕರ್ನಾಟಕದವ್ರು ಹಾಕ್ಬೇಕು. ಆ ಕಡೆಯವರಿಗೆ ಇದ್ರ ಬಗ್ಗೆ ಕಳ್ಕಳಿಲ್ಲ. ಅವ್ರು ಆಗು ಎದಕ್ ಹಾಕ್ತಾರ ಅಂದ್ರೆ ಲೂಟಿ ಮಾಡ. ಹೋದ ಅವಧಿಯಲ್ಲಿ ನಮ್ ಸರ್ಕಾರ ಇದ್ದಾಗ ಮಾಡಿದಂತ ಬಿಲ್ಲುಗಳಿಗೆ 10% ತಗೊಳಕತ್ತಾರ. ಅವಾಗಿಂದಕ್ಕೂ ಇವ್ರು ರೊಕ್ಕ ತಿಲ್ಲಕತ್ತ ಪುಣ್ಯಾತ್ಮ. ಇನ್ನೊಂದು ಅಭಿವೃದ್ಧಿ ಆಗ್ತೈತೆ ಅಂತ ಒಬ್ಬರು ನೀರಾವರಿ ಮಂತ್ರಿ ಆದ. ಈ ಕಡೆ ಭಾಗದವ್ರು ಯಾರನ್ನಾರು ಮಾಡ್ರಿ, X ಮಾಡ್ರಿ, Y ಮಾಡ್ರಿ, Z ಮಾಡ್ರಿ, ನಾವೇನು ಹೆಸರು ಹೇಳುದಿಲ್ಲ. ಉತ್ತರ ಕರ್ನಾಟಕದವ್ರು ಯಾವಾಗ ಆಗ್ಯಾರ. ಬೊಮ್ಮಾಯರು ಆದಾಗನು ನ್ಯಾಯ ಸಿಕ್ಕೈತಿ, ಗೋವಿಂದ ಕಾರಜೋಳರು ಆದಾಗ ನ್ಯಾಯ ಸಿಕ್ಕೈತಿ, MB ಪಾಲ್ರ ಆದಾಗ ನ್ಯಾಯ ಸಿಕ್ಕೈತಿ, SK ಪಾಲ್ರ ಆದಾಗ. ನಾನು ಪಕ್ಷಾತೀತವಾಗಿ ಹೇಳ್ತೀನಿ, ನಾನು ಯಾರ ಏಜೆಂಟ್ನು ಅಲ್ಲ, ನಾ ಕಾಂಗ್ರೆಸ್ ಏಜೆಂಟ್ನು ಅಲ್ಲ, ನಾ ಯಾರ್ದು ಯಾರ ರಾಜಕಾರಣಿ ಮನೆಗೆ ಹೋಗಿನೂ ನಾ ಏನು ಭಿಕ್ಷೆ ಬೇಕಲ್ಲ. ಯಾರ್ಯಾರು ನಮ್ಮ ಉತ್ತರ ಕರ್ನಾಟಕದವ್ರಾಗ್ಯಾರ ಒಳ್ಳೆ ಕೆಲಸ ಮಾಡ್ಯಾರ. ಅದೇ ರೀತಿ ಈಗ ಏನೋ ಸಚಿವ ಸಂಪುಟ ಪುನರ್ರಚನೆ ಆತಾರ, ಅವಾಗ ಉತ್ತರ ಕನ್ನಡದವ್ರು ನಾನು ಜಲಸಂಪನ್ಮೂಲ ಮಂತ್ರಿ ಮಾಡತ್ತ ಸಿದ್ದರಾಮಯ್ಯನವ್ರಿಗೆ ನಾನು ವಿನಂತಿ ಮಾಡಿ. ಸರ್, ಶ್ಯಾಮನವ್ರು ಶಿವಸಂಪನವ್ರು ನಿಮ್ಮ ಬಗ್ಗೆ ಬಹಳ ವಿರೋಧವಾಗಿ ಮಾತಾಡ್ತಾರೆ ಬಿಟ್ರೆ ಏನೈತಿ ಕೆಲಸ. ಲಿಂಗಾಯತರ ಹೌದು ಅಲ್ಲ ರೀತಿ ಮಾತಾಡ್ತಾರೆ, ನೀವು ಲಿಂಗಾಯತರ ಹೌದು ಅಲ್ಲ ಮಟ್ಟಿಗೆ ಮಾತಾಡ್ತಾರೆ. ಅದು ಎಕ್ಸ್ಪೈರ್ಡ್ ಡೇಟ್ ಐತೆ ಅದಕ್ಕೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.